ಸ್ವಾಗತ ನಮ್ಮ ಚಾನಲ್ಗೆ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಂದು ದಿನ ಗೋಪಾಲ್ ದೇವಸ್ಥಾನಕ್ಕೆ ಹೋದ ಸಮಯದಲ್ಲಿ ಅವನ ಕಣ್ಣು ದೇವಸ್ಥಾನದ ಗೋಡೆಯ ಮೇಲೆ ಬರೆದಿದ್ದಂತಹ ಒಂದು ಪತ್ರದ ಮೇಲೆ ಹೋಗುತ್ತದೆ. ಆ ಪತ್ರದಲ್ಲಿ ನನ್ನಲ್ಲಿದ್ದ 25 ರೂಪಾಯಿ ಈ ದೇವಸ್ಥಾನದಲ್ಲಿ ಕಳೆದು ಹೋಗಿದೆ. ಯಾರಿಗಾದರೂ ಸಿಕ್ಕಿದ್ದಲ್ಲಿ ದಯವಿಟ್ಟು ಈ ವಿಳಾಸಕ್ಕೆ ಹಿಂತಿರುಗಿಸಿ ಎಂದು ವಿಳಾಸವನ್ನು ಬರೆದಿದ್ದರು. ಗೋಪಾಲನಿಗೆ ಪತ್ರ ನೋಡಿ ಆಶ್ಚರ್ಯವಾಗುತ್ತದೆ. ಏಕೆಂದರೆ ಈ ಕಾಲದಲ್ಲಿಯೂ ಕೂಡ 25 ರೂಪಾಯಿಗೆ ಇಷ್ಟು ಬೆಲೆ ಇದೆಯಾ? ಈ ಥರ ಪತ್ರ ಅಂಟಿಸಬೇಕಾದರೆ ಆ ಮನುಷ್ಯನಿಗೆ 25 ರೂಪಾಯಿ ಅಗತ್ಯ ಎಷ್ಟಿದೆ ಎಂದು ಅಂದುಕೊಂಡು ವಿಳಾಸವನ್ನು ಹುಡುಕಿಕೊಂಡು ಹೋಗ್ತಾನೆ. ನೋಡುವಾಗ ಅದೊಂದು ಮರುಕಲು ಮನೆ. ಗೋಪಾಲ್ ಮನೆಯ ಹೊಸಲಿನ ಬಳಿ ನಿಂತು ಯಾರಾದರೂ ಇದ್ದೀರಾ ಎಂದು ಕೂಗಿದಾಗ ಒಂದು ಇಳಿ ವಯಸ್ಸಿನ ತಾತ ಹೊರಗೆ ಬರ್ತಾರೆ. ಅವರಿಗೆ ಕಣ್ಣು ಸರಿಯಾಗಿ ಕಾಣಿಸ್ತಾ ಇರಲಿಲ್ಲ. ಹೊರಗೆ ಬಂದು ಯಾರು ಎಂದು ಕೇಳಿದಾಗ ಗೋಪಾಲ್, ಅದು ತಾತ, ನಿಮ್ಮ 25 ರೂಪಾಯಿ ಕಳೆದು ಹೋಗಿತ್ತು ಅಲ್ವಾ, ಅದು ನನಗೆ ಸಿಕ್ಕಿದೆ, ಅದನ್ನು ಕೊಟ್ಟು ಹೋಗಲು ಬಂದೆ ಎಂದಾಗ ತಾತ, ಅಯ್ಯೋ ಮಗ, ನನ್ನ ಯಾವ ಹಣನೂ ಕಳೆದು ಹೋಗಿಲ್ಲ. ನಿನಗಿಂತ ಮುಂಚೆ 100ಕ್ಕಿಂತ ಹೆಚ್ಚು ಜನ ಬಂದು 25 ರೂಪಾಯಿನ ಕೊಟ್ಟು ಹೋಗಿದ್ದಾರೆ. ಅದನ್ನು ಯಾರು ಬರೆದಿದ್ದಾರೆ ಎಂದು ನನಗೆ ಗೊತ್ತಿಲ್ಲ. ದಯವಿಟ್ಟು ಆ ಪತ್ರನ ಹರಿದು ಬಿಡು ಎಂದು ಗೋಪಾಲನಲ್ಲಿ ಮನವಿ ಮಾಡುತ್ತಾರೆ. ಆಗ ಗೋಪಾಲ ಸರಿ ತಾತ ಎಂದು ಹೇಳಿ ಆ 25 ರೂಪಾಯಿನ ಅವರ ಕೈಯಲ್ಲಿ ಇಟ್ಟು ಅವನು ಹಿಂತಿರುಗುತ್ತಾನೆ. ಹಿಂದೆ ಬರಬೇಕಾದರೆ ಗೋಪಾಲನಿಗೆ ಅನಿಸುತ್ತೆ, ತಾತ ಹಣ ಕೊಡಲು ಬಂದ ಎಲ್ಲರ ಬಳಿಯೂ ಆ ಪತ್ರನ ಹರಿದು ಹಾಕಿ ಎಂದು ಖಂಡಿತ ಹೇಳಿರುತ್ತಾರೆ. ಆದರೆ ಅವರೆಲ್ಲರೂ ಮಾಡದ ಕೆಲಸನ ನಾನು ಯಾಕೆ ಮಾಡಬೇಕು? ಪಾಪ, ಯಾರೋ ತಾತನ ಸ್ಥಿತಿ ನೋಡಿ ಈ ಥರ ಬರೆದು ಹಾಕಿರಬೇಕು. ಸಾಧ್ಯ ಆದರೆ ಅವರಿಗೆ ಮತ್ತಷ್ಟು ಸಹಾಯ ಮಾಡುವ ಎಂದುಕೊಂಡು ಮನೆ ದಾರಿ ಹಿಡಿಯುತ್ತಾನೆ. ಮಿತ್ರರೇ, ಸಹಾಯ ಮಾಡುವ ಮನಸ್ಸು ಇದ್ದರೆ ನಾವು ಯಾವ ರೀತಿಯಲ್ಲಾದರೂ ಇನ್ನೊಬ್ಬರಿಗೆ ಸಹಾಯ ಮಾಡಬಹುದು ಎಂಬುದಕ್ಕೆ ಈ ಕತೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.